ಎಲ್ಲರಿಗೂ ಟೀಚರ್ ಟೇಬಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 4ನೇ ತರಗತಿ ಕನ್ನಡ ಪಾಠ 3 ವೀರಮಾತೆ ಜೀಜಾಬಾಯಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ತಾಯಿಗೆ ಮಗನು ಏನೆಂದು ಕೇಳಿದನು? ಉತ್ತರ, ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ತಾಯಿಗೆ ಮಗನು ಕೇಳಿದನು. ಎರಡನೇ ಪ್ರಶ್ನೆ, ಕೊಂಡಾಣ ದುರ್ಗವು ಯಾರ ವಶದಲ್ಲಿತ್ತು? ಉತ್ತರ, ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿತ್ತು. ಮೂರನೇ ಪ್ರಶ್ನೆ, ಜೀಜಾಬಾಯಿಯ ತಂದೆಯ ಹೆಸರೇನು? ಉತ್ತರ, ಜೀಜಾಬಾಯಿಯ ತಂದೆಯ ಹೆಸರು ಲಖುಜಿ ಜಾದವರಾವ್. ನಾಲ್ಕನೇ ಪ್ರಶ್ನೆ, ಶಿವಾಜಿಯ ಗುರುವಿನ ಹೆಸರೇನು? ಉತ್ತರ, ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಮಹಾಭಾರತ, ಜೀಜಾಬಾಯಿ, ರಾಯಗಢ, ಶಹಾಜಿ, ರಾಮಾಯಣ. ಮೊದಲನೇ ಪ್ರಶ್ನೆ, ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್. ಉತ್ತರ, ಜೀಜಾಬಾಯಿ. ಎರಡನೇ ಪ್ರಶ್ನೆ, ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು? ಉತ್ತರ, ಶಹಾಜಿ ಎಂಬುವನನ್ನು ವಿವಾಹವಾದಳು. ಮೂರನೇ ಪ್ರಶ್ನೆ, ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು? ಉತ್ತರ, ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು. ನಾಲ್ಕನೇ ಪ್ರಶ್ನೆ, ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ ದಲ್ಲಿ ನಡೆಯಿತು? ಉತ್ತರ, ರಾಯಗಢದಲ್ಲಿ ನಡೆಯಿತು. ಈ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಧೈರ್ಯ, ಅಧೈರ್ಯ, ಜಯ, ಅಪಜಯ, ಗೌರವ, ಅಗೌರವ, ನೀತಿ, ಅನೀತಿ. ಈ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಾಗರ, ಸಮುದ್ರ, ಕಡಲು. ಪುತ್ರ, ಮಗ, ಕುಮಾರ. ರಾಜ, ಅರಸ, ದೊರೆ. ಯುದ್ಧ, ಕದನ, ಕಾಳಗ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಬಹುಮಾನ, ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದನು. ಉದ್ಯೋಗ, ಚೆನ್ನಾಗಿ ಓದಿದ್ದರೆ ಉದ್ಯೋಗ ಸಿಗುತ್ತದೆ. ಗುಲಾಮಗಿರಿ, ಸ್ವತಂತ್ರ ಪೂರ್ವದಲ್ಲಿ ಭಾರತವು ಬ್ರಿಟಿಷ್ ಗುಲಾಮಗಿರಿಯಲ್ಲಿತ್ತು. ವೈಭವ, ನಮ್ಮೂರಿನ ಜಾತ್ರಾ ಉತ್ಸವದ ಆಚರಣೆ ವೈಭವದಿಂದ ಕೂಡಿರುತ್ತದೆ. ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ ಪಡೆದು ಉತ್ತಮ ಕೆಲಸ ಪ್ರಾರಂಭಿಸಬೇಕು. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೇ ಪ್ರಶ್ನೆ, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಈ ಮಾತನ್ನು ಶಿವಾಜಿ ಹೇಳಿದನು. ಯಾರಿಗೆ ಹೇಳಿದನು? ತಾಯಿ ಜೀಜಾಬಾಯಿಗೆ ಹೇಳಿದನು. ಎರಡನೇ ಪ್ರಶ್ನೆ, ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಈ ಮಾತನ್ನು ಜೀಜಾಬಾಯಿ ಹೇಳಿದಳು. ಯಾರಿಗೆ ಹೇಳಿದಳು? ಮಗ ಶಿವಾಜಿಗೆ ಹೇಳಿದಳು. ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ. ಉತ್ತರ, ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ. 2, ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು. ಉತ್ತರ, ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು. ಮೂರನೇ ಪ್ರಶ್ನೆ, ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ. ಉತ್ತರ, ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು. ಭಾಷಾ ಚಟುವಟಿಕೆ. ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ, ಬರು ಪ್ಲಸ್ ಅಂತೆ ಬರುವಂತೆ. ಹೋಗು ಪ್ಲಸ್ ಅಂತೆ ಹೋಗುವಂತೆ. ನೋಡು ಪ್ಲಸ್ ಅಂತೆ ನೋಡುವಂತೆ.
ಮಗು ಪ್ಲಸ್ ಅಂತೆ ಮಗುವಂತೆ. 2 ಮಾದರಿ ಹುಡುಗ ಪ್ಲಸ್ ಆಟ ಹುಡುಗಾಟ. ಬಂದು ಪ್ಲಸ್ ಆಗ ಬಂದಾಗ. ಕಾಡು ಪ್ಲಸ್ ಆನೆ ಕಾಡಾನೆ. ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ. ಆ ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ. ಪದೇ ಪದೇ, ಸಣ್ಣ ಸಣ್ಣ, ಓಡಿ ಓಡಿ. ಈ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ. ಪರರಿಗೆ ಉಪಕಾರಿ, ಬಾಳಿಯಾರು, ಮೌನ ಬಂಗಾರ, ಬಾಯಿ ಮೊಸರು. ಮೊದಲನೇದು, ತಾಳಿದವರು ಬಾಳಿಯಾರು, ಕೈ ಕೆಸರಾದರೆ ಬಾಯಿ ಮೊಸರು, ಮಾತು ಬೆಳ್ಳಿ ಮೌನ ಬಂಗಾರ, ಮನೆಗೆ ಮಾರಿ ಪರರಿಗೆ ಉಪಕಾರಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಟೀಚರ್ ಟೇಬಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.